ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಸಕರಿಂದ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ. ಪಾಕಿಸ್ತಾನ್ ಜಿಂದಾಬಾದ್ ಎಂದವರನ್ನು ಗುಂಡಿಟ್ಟು ಹೊಡೆಯಿರಿ. ನಮ್ಮ ದೇಶದಲ್ಲಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಎಂದವನು ದೇಶದ್ರೋಹಿ. ಗಣಪತಿ ಗಲಾಟೆ. ಎಲ್ಲ ಧರ್ಮದವರು ಸೌಹಾರ್ದತೆಯಿಂದ ವರ್ತಿಸಬೇಕು. ಆಯಾ ಸಮಾಜದ ಕೆಟ್ಟ ಕ್ರಿಮಿಗಳಿಂದ ಸಮಾಜಕ್ಕೆ ಕೆಟ್ಟ ಹೆಸರು. ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲಿನ ಕಳಂಕ ನಿವಾರಣೆ ಆಗುತ್ತದೆ ಎಂದ ಶಾಸಕ ಬೇಳೂರು. ಮಂಡ್ಯದಲ್ಲಾಗಿರ್ಬೋದು, ಮದ್ದೂರಲ್ಲಾಗಿರ್ಬೋದು, ಅಥವಾ ನಮ್ಮ ಭದ್ರಾವತಿಯಲ್ಲಾಗಿರ್ಬೋದು, ಯಾರೇ ಇರ್ಬೋದು, ಇದನ್ನ ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ. ಆ ದುಷ್ಟ ಶಕ್ತಿಗಳು ಯಾರೇ ಇದ್ರೂ ಸಹ ಅವ್ರನ್ನ ಒದ್ದು ಒಳ ಹಾಕ್ಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮೊನ್ನೆ ಹೇಳಿದ್ದೀನಿ. ಮತ್ತು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅವ್ರು ಗುಂಡಿಟ್ಟೆ ಹೊಡೀರಂತಲೂ ಹೇಳಿದ್ದೇನೆ, ಬಿಡಬೇಡ್ದು ಅಂತವ್ರನ್ನಲ್ಲ ಅಂತ ಹೇಳಿದ್ದೀನಿ. ಯಾಕಂದರೆ ಪಾಕಿಸ್ತಾನ ನಮ್ಮ ಬದ್ಧ ವೈರಿಯಾಗಿರುವಂಥ ದೇಶಕ್ಕೆ ಇವರು ಪಾಕಿಸ್ತಾನದ ಇಲ್ಲಿ ಹುಟ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ನು ನಮ್ಮ ದೇಶದ ವ್ಯಕ್ತಿನೇ ಅಲ್ಲ, ಅವನ ದೇಶದ್ರೋಹಿ. ತಾಲೂಕು ಮಟ್ಟದ ಕರಾಟೆ ಪಂದ್ಯಾವಳಿ. ರಮೇಶ್ ಉದ್ಘಾಟಿಸಿ ಆತ್ಮರಕ್ಷಣಾ ಕಲೆ ಕುರಿತು ಮಾತು. ಕರಾಟೆಯಿಂದ ಮೀಸಲಾತಿ ಇದೆ ಎಂದ ವಿನೋದ್. ರಾಜಶೇಖರ್ ಗಾಳಿಪುರ ಹುಟ್ಟುಹಬ್ಬ. ಅಭಿಮಾನಿ ಬಳಗದಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ರಾಜಶೇಖರ್ ಗಾಳಿಪುರ ರಾಜಕೀಯ ಹಾದಿಗೆ ಶುಭ ಹಾರೈಸಿದ ವಿಶ್ವ ರವಿ ಉಲ್ಲಾಸ್. ಸಾಗರದಲ್ಲಿ ಶಾಂತಿಯುತವಾಗಿ ನಡೆದ ಈದ್ ಮಿಲಾದ್ ಮೆರವಣಿಗೆ. ಈಗ ಸುದ್ದಿಯ ವಿವರ. ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಗುರುವಾರ ಪಶು ಸಂಗೋಪನಾ ಇಲಾಖೆ ವತಿಯಿಂದ ಕೋಳಿಮರಿ, ಮೀನುಗಾರಿಕೆ ಇಲಾಖೆಯಿಂದ ಮೀನುಮರಿ ಮತ್ತು ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದಲ್ಲಿ ಗಣಪತಿ ಮಂಡಗಳಲೆ, ಕಲಸೆ ಚಂದ್ರಪ್ಪ, ಅನಿತಾ ಕುಮಾರಿ, ಚೇತನ್ರಾಜ್ ಕಣ್ಣೂರು, ಕೆ ಹೊಳೆಯಪ್ಪ, ತಹಶೀಲ್ದಾರ್ ರಶ್ಮಿ, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಯಾವುದು ಇದೆಲ್ಲ ಕ್ಲಿಯರ್ ಆಗಿದೆ. ಎಸಿ ಅವರು ಈಗಾಗಲೇ ಮಾಡಿದ್ದಾರೆ. ಎಸಿ ಅವರು ಇನ್ನೊಂದು ವಾರದಲ್ಲೇ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾರ್ಕಿಂಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ, ಶುರು ಮಾಡ್ತಾರೆ. ಈಗ ಮಾರ್ಕಿಂಗ್ ಮಾಡಿದ ತಕ್ಷಣ ಸರ್ವರ್ ರಸ್ತೆದು ಕಂಪ್ಲೀಟ್ ಕ್ಲಿಯರ್ ಮಾಡ್ತೀನಿ. ಯಾವುದೇ ಅಡಚಣೆ ಇನ್ನಿಲ್ಲ, ಅದ್ರ ಎಲ್ಲ ಕ್ಲಿಯರ್ ಆಗಿದೆ. ಸರ್, ರಾಜ್ಯದಲ್ಲಿ ಸಲ ಗಣಪತಿ ಗಣೇಶ ಬಿಡಬೇಕಾದ್ರೆ ಅಥವಾ ಇತರ ಹಬ್ಬಗಳು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ. ಇವತ್ತು ಎಲ್ಲ ಜಾತಿಯಲ್ಲೂ ಇರ್ತಾರೆ, ಹಿಂದೂಗಳಲ್ಲಿ ಇರ್ತಾರೆ, ನಮ್ಮ ಮುಸ್ಲಿಮ್ಸಲ್ಲಿ ಇರ್ತಾರೆ, ಕ್ರಿಶ್ಚಿಯನ್ನಲ್ಲೂ ಇರ್ಬೋದು. ನಾನು ಹೇಳೋದಷ್ಟೇ, ಯಾವುದೇ ಸಮಾಜದ ವ್ಯಕ್ತಿಗಳು ಆಯಾ ಸಮಾಜದ ಕಾರ್ಯ ಮಾಡಬೇಕಾದ್ರೆ, ಹಬ್ಬ ಹರಿದಿನ ಮಾಡಬೇಕಾದ್ರೆ ಸಾಮಾಜಿಕವಾಗಿ ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಒಳ್ಳೆಯದು. ಯಾವುದೇ ದುಷ್ಟಶಕ್ತಿಗಳು ಮಾಡೋದ್ರಿಂದ ಬೇರೆ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಒಂದು ಹೊಡೆತ ಬೀಳುತ್ತೆ. ಅದರಿಂದ ಇವತ್ತು ಮಂಡ್ಯದಲ್ಲಾಗಿರ್ಬೋದು, ಮದ್ದೂರಲ್ಲಾಗಿರ್ಬೋದು, ಅಥವಾ ನಮ್ಮ ಭದ್ರಾವತಿಯಲ್ಲಾಗಿರ್ಬೋದು, ಯಾರೇ ಇರ್ಬೋದು, ಇದನ್ನು ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ. ಆ ದುಷ್ಟ ಶಕ್ತಿಗಳು ಯಾರೇ ಇದ್ರೂ ಸಹ ಅವ್ರನ್ನ ಒದ್ದು ಒಳ ಹಾಕ್ಬೇಕಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮೊನ್ನೆ ಹೇಳಿದ್ದೀನಿ. ಮತ್ತು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅವ್ರು ಗುಂಡಿಟ್ಟೆ ಹೊಡೀರಂತಲೂ ಹೇಳಿದ್ದೇನೆ, ಬಿಡಬೇಡ್ದು ಅಂತವ್ರನ್ನಲ್ಲ ಅಂತ ಹೇಳಿದ್ದೀನಿ. ಯಾಕಂದರೆ ಪಾಕಿಸ್ತಾನ ನಮ್ಮ ಬದ್ಧ ವೈರಿಯಾಗಿರುವಂಥ ದೇಶಕ್ಕೆ ಇವರು ಪಾಕಿಸ್ತಾನದ ಇಲ್ಲಿ ಹುಟ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ನು ನಮ್ಮ ದೇಶದ ವ್ಯಕ್ತಿನೇ ಅಲ್ಲ, ಅವನ ದೇಶದ್ರೋಹಿ. ಅಂಥವರಿಗೆಲ್ಲ ಬಿಡುವಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಸಾಗರದಲ್ಲೂ ಒಂದು ಸಣ್ಣ ಘಟನೆ ಆಗಿದೆ, ಮಕ್ಕಳು ಮಾಡಿರೋದು. ಅದನ್ನು ಸಹ 2 ಮಕ್ಕಳು, 4 ವರ್ಷ, ಒಂದು 5 ವರ್ಷ ಮಗು ಏನೋ ಗಣೇಶ ಬರಬೇಕಾದ್ರೆ ಉಗಿದಿದೆ ಅಂತ ಒಂದು ವಿಡಿಯೋ ಬಂದಿದೆ. ನಾವು ನೋಡಿದ್ವಿ, ಚೆಕ್ ಮಾಡಿದ್ವಿ, ಅದನ್ನು ಎನ್ಕ್ವೈರಿ ಮಾಡಿಸಿದ್ದೀನಿ. ಅದನ್ನೂ ಬಿಡಲಿಲ್ಲ. ಆ ಮಕ್ಕಳಿಗೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೋ, ಆ ಮಕ್ಕಳಿಗೆ ಯಾರಾದರೂ ಹಚ್ಚಿಕೊಟ್ಟಿದ್ದಾರೋ ಅದನ್ನು ತನಿಖೆ ಮಾಡಬೇಕಂತ SP ಅವ್ರಿಗೆ ಹೇಳಿದ್ದೀನಿ. SP ಅವರು ಅದನ್ನು ಆಗಲೇ ತನಿಖೆ ಮಾಡಿ ಆ ತಾಯಿಯವ್ರನ್ನ ಕೇಳಿದ್ರೆ, ತಾಯಿ ಕ್ಷಮಾಪಣೆ ಕೇಳಿದರೆ ನನ್ನ ಮಕ್ಕಳು ಮಾಡಿದರೆ ನಾನು ಕ್ಷಮಿಸ್ತೇನೆ ಅಂತಲೂ ಹೇಳಿದ್ದಾರೆ. ಅದ್ರ ಜೊತೆಗೆ ಅವರ ಕಡೆಯವರು ಯಾರು ಇದ್ದವರು ಸಹ ಅದಕ್ಕೆ ASP ಅವರಿಗೆ ಹೇಳಿ ತನಿಖೆಗೆ ಹಚ್ಚಿದ್ದೀವಿ. ಅದರಲ್ಲೂ ಸಹ ಬಂದರೆ ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಹಾಕಿ ಒದ್ದು ಹೊಡ್ಕೊಳಿಸ್ತೀವಿ. ಇದರಲ್ಲಿ ಬಿಡುವಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಯಾವುದೇ ಇದಿಲ್ಲ ಇದಕ್ಕೆ. ಯಾವುದೇ ನಾವು BJP ಅವ್ರು ಹೇಳ್ತಾರೆ, ಭಾಳ ಜನ ಕಾಂಗ್ರೆಸ್ನವ್ರು ಓಲೈಸಿದ ರಾಜಕಾರಣಕ್ಕಾಗಿ ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಿರ್ತೀವ, ಆ ಪಾಪಿ ನನ್ನ ಮಕ್ಕಳಿಗೆ ಯಾರು ಮಾಡೋದವರಿಗೆ ನೀವು ಹೋಗಿ ಮಾಡಿರಿ ಅಂತ ನಮ್ಮ ಪಕ್ಷದವ್ರು ನಾವು ಹೇಳೋಕ್ಕಾಗತ್ತಾ? ಈ ಥರ ರಾಜಕೀಯ ಮಾಡೋದು ಅವ್ರು ಬಿಡಬೇಕು. ರಾಜಕೀಯ ಓಲೈಕೆ ಇದ್ದೇ ಇರುತ್ತೆ. ಅವ್ರು ಹಿಂದೂ ಓಲೈಕೆ ಮಾಡ್ತಾರೆ ಇರ್ಬೋದು, ಹಾಗೆ ಇವ್ರದ್ದು ಒಂದು ಓಲೈಕೆ ಯಾರ್ದು ಇರುತ್ತಲ್ಲ, ಇರ್ಬೋದು. ಓಲೈಕೆ ಬೇರೆ ಪ್ರಶ್ನೆ ಅಂತ ಅಲ್ಲ. ಯಾವ ದುಷ್ಟಶಕ್ತಿಗಳು ಏನು ಮಾಡಿರ್ತಾರೆ ಅವ್ರು ಯಾರೂ ಇಂಥ ಪಕ್ಷದವ್ರು ಮಾಡಿ ಅಂತ ಹೇಳಲ್ಲ ಅಲ್ವಾ? BJPಯಲ್ಲಿ ಇದ್ದಾಗ ಹರ್ಷನ್ ಕೊಲೆ ಆಯಿತು, ಅವಾಗ ಹೇಳಿದ್ರ? ಅವಾಗಲೂ ನಮ್ಮ ಮೇಲೆ ಹಾಕ್ತಾರೆ ಅವರು. ಯಾರು ಕೊಲೆ ಆದರೆ ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳ್ತಾರೆ. ಹಂಗೆಲ್ಲ. ಇದು ರಾಜಕೀಯನ ಬಿಡಬೇಕು. ಧರ್ಮಸ್ಥಳದಲ್ಲೂ ಆಗಿದ್ದು ರಾಜಕೀಯನೇ. ಧರ್ಮಸ್ಥಳದಲ್ಲಿ ಇವತ್ತು ನಾವು ಮಾಡಿದ SIT ತೊರೆದು ಹೋಗಿದ್ರೆ
ಧರ್ಮಸ್ಥಳದಲ್ಲಿ ಇವತ್ತು ಅವ್ರು ಯಾರೂ ಅರೆಸ್ಟ್ ಆಗ್ತಿರ್ಲಿಲ್ಲ. ಇವತ್ತು ಧರ್ಮಸ್ಥಳದಕ್ಕೆ ಕ್ಲೀನ್ ಚಿಟ್ ಸಿಗುವಂಥ ಎಲ್ಲ ಅವಕಾಶಗಳಿದೆ. ಇವತ್ತು ಧರ್ಮಸ್ಥಳವನ್ನು ರಕ್ಷಣೆ ಮಾಡುವಂಥ ಅವಕಾಶ ಇದೆ. ಎಲ್ಲ ಪಾಪಿಗಳು ಏನೇನು ಮಾಡಿದರು ಅವರೆಲ್ಲರೂ ಸಿಕ್ಕಿ ಬಿದ್ದಿದ್ದಾರೆ. ಈಗ SITಯಿಂದ ಮೂಲಕ ಬಂದರು ಅವರು. ಆವಾಗ ಈಗ ಧರ್ಮಸ್ಥಳಕ್ಕೆ ಯಾವುದೇ ಸಮಸ್ಯೆ ಇರಲ್ಲ, ವೀರೇಂದ್ರ ಹೆಗ್ಡೆಯವರಿಗೂ ಯಾವುದೇ ಸಮಸ್ಯೆ ಇರಲ್ಲ, ಕ್ಲೀನ್ ಚಿಟ್ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಇದೆ. ಹಾಗಾಗಿ ಇಲ್ಲಿ ರಾಜಕೀಯ ಮಾಡುವಂಥ ಪ್ರಶ್ನೆನೇ ಇಲ್ಲ. ನಾವೇನು ನೋಡಿ SIT ಹಾಕಲಿಲ್ಲ ಅಂದರೆ ಅದು ಭಾಳ ಸಮಸ್ಯೆ ಆಗ್ತಿತ್ತು ಅಲ್ವಾ. ಈಗ ಅನಾಮಿಕ ಬಂದಲ್ಲ, ಅವೇನು ಕಾಂಗ್ರೆಸ್ನವ್ರು ನಾವು ಹಾಕಿದ್ದ ಕೋರ್ಟಿಂದ 64 ಈಗ ಸಹಾಯವಾಗಿ ಸರ್ಕಾರದಿಂದ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೀನಿನ ಮರಿಗಳಿಗೆ ಅವ್ರ ಕೆರೆಗಳಿಗೆ 2 ಕೆರೆಗಳಿಗೆ ಹೊಸೂರು ಮತ್ತು ನಮ್ಮ ಭೀಮನೇರಿ ಪಂಚಾಯತಿಗೆ ಕೊಟ್ಟಿದ್ದೀವಿ 2. ಆನಂತರ 3ನೇದು ಕೋಳಿ ಸಾಕಾಣಿಕೆಗೆ 30 ಜನರಿಗೆ ಕೋಳಿ ಸಾಕಾಣಿಕೆಗೆ ಕೊಟ್ಟಿದ್ದೀವಿ. ಇಷ್ಟು ಇವತ್ತಿನ ಈ ಒಂದು 2024-25 ಸಾಲಿನಲ್ಲಿ ಕೊಟ್ಟಿರುವಂಥದ್ದು ರೈತರಿಗೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿ ಆಗಿರುವಂಥ ಇದು ಯೋಜನೆಗಳಲ್ಲಿ ಇವತ್ತು ಸರ್ಕಾರ ಇವತ್ತು ಕೊಟ್ಟಿದ್ದಾರೆ. ನಿಜವಾಗಲೂ ಹಿಂದೆ ನಾವು ಸಹ ಗಾಡಿಗಳನ್ನು ವಿಕಲಚೇತನರಿಗೆ ಸುಮಾರಷ್ಟು ಕೊಟ್ಟಿದ್ದೀವಿ. ಈಗ ಆದ್ಯತೆ ಮೇಲೆ ಮತ್ತೊಂದಿಷ್ಟು ಕೊಟ್ಟಿದ್ದೀವಿ. ಮತ್ತು ಪ್ರತಿ ವರ್ಷವೂ ಸಹ ತಾಲೂಕು ಪಂಚಾಯತಿಯಲ್ಲಿ ಇದರಲ್ಲಿ ಆಧಾರದಲ್ಲಿ ಬರುವಂಥ ಅನುದಾನದಲ್ಲಿ ಅವ್ರಿಗೆ ಕೊಡಲಿಕ್ಕೆ ಅವಕಾಶ ಇದೆ ಇದು. ಹಾಗಾಗಿ ಪ್ರತಿ ವರ್ಷವೂ ಇಷ್ಟು ಗಾಡಿ ಮತ್ತು ಕೊಡುವಂಥ ಅವಕಾಶಗಳನ್ನು ಇವತ್ತು ಇಟ್ಕೊಂಡಿದ್ದಾರೆ, ಕೊಟ್ಟಿದ್ದೀವಿ. ಹಾನಿ ಬಗ್ಗೆ ಈಗಾಗಲೇ ಸರ್ಕಾರ ವರದಿ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ DC ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಮಳೆ ಹಾನಿಯಾದಂಥ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳ ಹಾನಿಯಾಗಿದೆ ತಕ್ಷಣ ಪರಿಹಾರ ಕೊಡಬೇಕನ್ನೋದನ್ನ ವಾರ್ನಿಂಗ್ ಮಾಡಿದ್ದಾರೆ DC ಅವರಿಗೆಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಈಗಾಗಲೇ ಅದಕ್ಕೆ ಎಲ್ಲ ನಮ್ಮ ಸ್ಥಳೀಯ ತಾಲೂಕಿನ ಆಡಳಿತ ಅಧಿಕಾರಿಗಳು ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ. ಮಳೆ ಹಾನಿದೆಲ್ಲ ಮನೆಗಳು ಬಿದ್ದೋಗಿರೋದು ಇನ್ನೊಂದಕ್ಕೆ ತಕ್ಷಣ ದುಡ್ಡು ಬಿಡುಗಡೆ ಮಾಡಬೇಕಂತೇಳಿ DC ಅವರ ಹೆಡ್ನಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಅದು ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತೀರಲ್ಲ ಸರ್? ಪ್ರಮಾಣ ಅಂದರೆ ಅಲ್ಲ, ಮಳೆ ಹಾನಿ ಏನು ಆಧಾರ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಕೊಡಬೇಕಂತೇಳಿ ಸರ್ಕಾರ ವೈಜ್ಞಾನಿಕವಾಗಿ ಸರ್ವೆ ಮಾಡಿಲ್ಲ ಅಂತ ಅವಕಾಶ ಇದೆ. ಯಾರಿಗೂ ಇದು ಮಾಡುವಂಥ ಪ್ರಶ್ನೆ ಇಲ್ಲ. ಮೊನ್ನೆ ವಿಧಾನಸೌಧದಲ್ಲೂ ಹೇಳಿದ್ದಾರೆ, ಮೊನ್ನೆ ನಮ್ಮ ಅಸೆಂಬ್ಲಿಯಲ್ಲೂ ಹೇಳಿದ್ದಾರೆ. ಯಾವ್ಯಾವ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಬೆಳೆ ಹಾನಿ ಇದರಲ್ಲಿ ಕಮ್ಮಿ ಏನಾದ್ರು ಇದು ಮಾಡಿದ್ದಿದೆಯಾ, ನಿಮ್ಮಲ್ಲಿ ಬಿಟ್ಟು ಹೋಗಿದ್ದು ಏನಾದ್ರು ಇದೆಯಾ, ಮತ್ತು ಇದು ಏನಿದೆ ಮಾಡಿದ್ದಾರೆ. ಅದು ನವೀನ್ ಮೋರ್ಚಾ ಅಂತೇಳಿ ಯಾವುದು ರೈತ ಮೋರ್ಚಾ ಅಂತೇಳಿ ಕಾರ್ಯದರ್ಶಿ ಮಾಡ್ಕೊಂಡು ಹೋದ್ರಂತೆ. ಅದೇನು ವಿಚಾರನೂ ಕೇಳಿಲ್ಲಂತೆ. ಎಲ್ಲೋ ಬೇರೆ ಕಡೆ ಹೋಗಿ ಯಾವ ಥರ ವರದಿ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಾದ್ರು ಬಂದರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಳ್ತೀವಿ ನಾವು. ಅದರಲ್ಲಿ ಮುಲಾಜ್ ನೋಡೋದಿಲ್ಲ. ಯಾಕಂದರೆ ರೈತ ಸಿಗುವಂಥ ಇಂಥ ಸಂದರ್ಭದಲ್ಲಿ ನಾವು ಸಹಕಾರ ಕೊಡುವಂಥದ್ದಾಗಬೇಕು. ಆಮೇಲೆ ಅಡಿಕೆಗೆ ಮತ್ತು ಇದಕ್ಕೆ ಕೊಳೆ ರೋಗಕ್ಕೂ ಸಹ ಈಗಾಗಲೇ ಸರ್ಕಾರದಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ, ಚರ್ಚೆ ನಡೀತಿದೆ. ಈಗ ಮಲೆನಾಡು ಭಾಗದ MLAಗಳು ಸಹ ನಾವೆಲ್ಲರೂ ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಒಲವು ತೋರಿಸಿದ್ದಾರೆ, ಅದಕ್ಕೂ ಸಹ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅದು ಎಷ್ಟು ಬರುತ್ತೋ ಗೊತ್ತಿಲ್ಲ, ಅದು ಮಾಡ್ತೀವಿ. ವಿಶೇಷವಾದಂಥ CRF ಹಣ ಇದೆ ಮತ್ತು 25 ಕೋಟಿ ರೂಪಾಯಿನ ಈಗಾಗಲೇ ಮೊನ್ನೆ ಮಂತ್ರಿಗಳು ಕೊಡ್ತೀನಿ ಅಂತ ಆದೇಶ ಕೊಟ್ಟಿದ್ದಾರೆ. ಅದು ದುಡ್ಡಿದೆ, ಹಳೆ ದುಡ್ಡು ನಮ್ಮದು ಕೆಲಸ ಮಾಡಲಿಲ್ಲ. ಹೋದ ಸರಿ ನಾವು ಬೇಗ ಶುರು ಮಾಡಬೇಕಾಯಿತು, ಮೇಗೆ ಶುರುವಾಗ್ಬಿಡ್ತು. ಮಳೆಗಾಲ ಶುರುವಾಗಿದ್ದರಿಂದ ನಮ್ಮ PW ರಸ್ತೆ ಯಾವುದೂ ನಾವು ಮಾಡಿಲ್ಲ. ಈಗ ನೋಡಿ, ಪ್ಯಾಚ್ ಹಾಕ್ಲಿಕ್ಕೆ ನಾನೇ ಹಾಕಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಮಳೆ ಕಮ್ಮಿ ಆದಮೇಲೆ ಅದನ್ನೆಲ್ಲವನ್ನು ಈಗ ರೆಡಿ ಮಾಡಿಕೊಂಡು ಪ್ಯಾಚ್ ಹಾಕ್ಕೊಡ್ತೀವಿ. ಆ ನಂತರ ನಮ್ಮ ಹಣದಲ್ಲೂ ದುಡ್ಡು ಕೊಡಲಿಕ್ಕೆ ಅವಕಾಶ ಇದೆ. ನಾನು ಒಂದು 25-30 ಕೋಟಿ ಕೊಡ್ತೇನೆ. ಸರ್ಕಾರದಲ್ಲಿ ಇವಾಗಲೇ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ. ಹತ್ತತ್ರ 50 ಕೋಟಿ ರೂಪಾಯಿ ಆಗುತ್ತೆ. ಹಳೇದು ಬ್ಯಾಲೆನ್ಸು ಸುಮಾರು ಒಂದು 12 ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ. ಅವೆಲ್ಲವನ್ನು ಹಾಕಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ನಮ್ಗೆ ತೊಂದರೆ ಇಲ್ಲ. ಮತ್ತು ಸರ್ಕಾರ ಫ್ಲಡ್ಡಲ್ಲೂ ಸಹ ಈ ಸರಿ ಭಾಳ ಹಾನಿಯಾಗಿದ್ದರಿಂದ ಈಗಾಗಲೇ ಮೇಡಮ್ ಅವರು ಮತ್ತು ಯಶ್ ಅವರೆಲ್ಲ ವರದಿ ಮಾಡಿದ ಪ್ರಕಾರ ಫ್ಲಡ್ಡಲ್ಲೂ ಸಹ ಒಂದು ಹತ್ತತ್ರ 20-25 ಕೋಟಿ ರೂಪಾಯಿ ಬರ್ಬೋದು. ಇವೆಲ್ಲವೂ ಬಂದಾಗ ರಸ್ತೆಗಳ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ಳೋಂತೂ ಇಲ್ಲ. ಸಾಗರ ನಗರಸಭೆಗೂ ಸಹ ವಿಶೇಷವಾದಂಥ ಹಣ ಕೊಡಲಿಕ್ಕೆ ಅವಕಾಶ ನಮ್ಮ ಹತ್ರ ಇದೆ. ಅದಕ್ಕೂ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅದರಿಂದ ಮಳೆ ನೀವು ನೋಡ್ಬೋದು, ಈ ಸರಿ ಜೂನ್ 10ಕ್ಕೆ ಬರೋಂಥ ಮಳೆ ಈ ಸರಿ ಮೇ 18ಗೆ ಶುರುವಾಗ್ಬಿಡ್ತು. ಈ ಸರಿ ಇವತ್ತಿಗೂ ನಿಂತಿಲ್ಲ. ಮೊನ್ನೆ ಒಂದು 2-3 ದಿನದಿಂದ ನಿಂತಿದೆ. ಇವತ್ತಿಗೂ ಆ ಮಳೆ ಹೊಡೆದಿದ್ದ ಲೆಕ್ಕ ಅಂದರೆ 30 ವರ್ಷದ ಮಳೆ ಈ ವರ್ಷ ಆಗಿದೆ. ಅದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಮಲೆನಾಡು ಭಾಗದಲ್ಲಿ ಏನು ಹಾನಿಯಾಗಿದೆ, ಫ್ಲಡ್ಡಲ್ಲಿ ಜಾಸ್ತಿ ಕೊಡಬೇಕಂತ ಹೇಳಿದ್ವಿ. ಈಗಾಗಲೇ ನಮ್ಮದು
PW ರಸ್ತೆಗೆ ಸಿಕ್ಕಾಪಟ್ಟೆ ಹಾಳಾಗಿದೆ. ಸುಮಾರು 60-70 ಕೋಟಿ ರೂಪಾಯಿ ಸುಮಾರು ರಸ್ತೆ ಹಾಳಾಗಿದೆ. JDPಯಲ್ಲಿ ಸುಮಾರು 60-70 ಕೋಟಿ ಹಾಳಾಗಿದೆ. ಮತ್ತು ಅಲ್ಲಿ ಕುಸಿದು ಬಿದ್ದು ಹೋಗಿದ್ದು, ಮೋರಿ ಹೋಗಿರೋದು, ಇವೆಲ್ಲ ಸಿಕ್ಕಾಪಟ್ಟೆ ಹಾಳಾಗಿದೆ. ಇವೆಲ್ಲನೂ ವರದಿಯನ್ನು ಈಗಾಗಲೇ ನಾವು ಮತ್ತು ನಮ್ಮ PAಗಳು ಕೂತ್ಕೊಂಡು ಮತ್ತು ರಮೇಶ್ ಅವರೆಲ್ಲ ಒಂದು ವರದಿ ಮಾಡಿದ್ದಾರೆ. ಎಲ್ಲ ಕೂತ್ಕೊಂಡು ಅವೆಲ್ಲವನ್ನು ತಗೊಂಡು ನಾವು ಸರ್ಕಾರಕ್ಕೆ ವರದಿ ಮಾಡಿದ್ದೀವಿ. ಹಾನಿಯಾಗಿರುವಂಥದ್ದು ಯಾವ ಪ್ರದೇಶಕ್ಕೆ ಎಷ್ಟೆಷ್ಟು ಕೊಡಬೇಕು ಅದನ್ನು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ. ಇದು ಬಂದ ಮೇಲೆ ಸಂಪೂರ್ಣ ಮಾಡ್ತೀವಿ. ಉದಾಹರಣೆ ಈಗ ನೋಡಿ, ಕೆಲವು ಭಾಗದಲ್ಲಿ ರಸ್ತೆ ತುಂಬ ಹಾಳಾಗೋಗಿದೆ. ಅದನ್ನು ಕೆಲವರು ಹಾಕ್ತಾರೆ, ವಾಟ್ಸಪ್ಪಲ್ಲಿ ಹಾಕ್ಬೋದು, ಈ ರಸ್ತೆ ಹಾಳಾಗಿದೆ ಮಾಡಲಿಲ್ಲ ಹಿಂಗಂತ. ಯುವ ನಾಯಕ ರಾಜಶೇಖರ್ ಗಾಳಿಪುರ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲು ಅವರ ಅಭಿಮಾನಿ ಬಳಗ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಕಂಡಿಕ ಸಹಕಾರಿ ಸಂಘದ ಉಪಾಧ್ಯಕ್ಷ ವಿಶ್ವನಾಥ್ ಕುಗ್ವೆ ಅಭಿಪ್ರಾಯಿಸಿದ್ದಾರೆ. ಸಾಗರದ ತಾಯಿಮಗು ಆಸ್ಪತ್ರೆಯಲ್ಲಿ ಬುಧವಾರ ರಾಜಶೇಖರ್ ಗಾಳಿಪುರ ಅಭಿಮಾನಿ ಬಳಗದ ವತಿಯಿಂದ ರಾಜಶೇಖರ್ ಗಾಳಿಪುರ ಅವರ ಜನ್ಮದಿನದ ಪ್ರಯುಕ್ತ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರವಿ ಕೊಗ್ವೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕನ್ನಪ್ಪ ಬೆಳಲಮಕ್ಕಿ, ಡಾಕ್ಟರ್ ನಾಗೇಂದ್ರಪ್ಪ, ಅಭಿಮಾನಿ ಬಳಗದ ಕಿರಣ್ ಕುಮಾರ್, ದೇವೇಂದ್ರ ಹುಣಸೂರು, ಪರಮೇಶ್ವರ್ ಕುಗ್ವೆ, ಉಲ್ಲಾಸ್, ವಿನಯ್ ಕುಮಾರ್, ಶ್ರೀಧರ್ ಕುಗ್ವೆ, ಡಿ ಗಣಪತಪ್ಪ ಇನ್ನಿತರರು ಹಾಜರಿದ್ದರು. ರಾಜಶೇಖರ್ ಗಾಳಿಪುರ ಅವರು ಹುಟ್ಟುಹಬ್ಬವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಅವರ ಹುಟ್ಟುಹಬ್ಬವನ್ನು ನಮ್ಮ ಯುವಕರು ನೀಲವರು ಇರ್ಬೋದು, ಕಿರಣವರು ಇರ್ಬೋದು, ಕನ್ನಪ್ಪರು ಇರ್ಬೋದು, ಮತ್ತು ನಮ್ಮ ಪರಮೇಶ್ವರ್ ಇರ್ಬೋದು, ತಿಮ್ಮಪ್ಪರು ಇರ್ಬೋದು, ಮತ್ತು ದೇವರು ಇರ್ಬೋದು, ಎಲ್ಲ ಹಲವಾರು ಜನ ಇದ್ದಾರೆ. ಮತ್ತು ನಮ್ಮ ಗಾಳಿಪುರ ನಮ್ಮ ಇವರು ಸತೀಶ್ ಅವರು ಇರ್ಬೋದು, ಮತ್ತು ನಮ್ಮ ವಕೀಲರು ತಂಡ ಇರ್ಬೋದು, ಮತ್ತು ಅವರು ರಾಜಶೇಖರ್ ಗಾಳಿಪುರ ಅವರ ಆತ್ಮ ಸ್ನೇಹಿತರು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ನಂಬರ್ ಆದ ರವಿ ಕುಗ್ವೆ ಅವರು ಅವರಿಗೆ ಒಂದು ಇದು ಹುಟ್ಟುಹಬ್ಬವನ್ನು ಶುಭ ಕೋರಲಿಕ್ಕೆ ಅವರು ಬಂದಿದ್ದಾರೆ. ಮತ್ತು ನಮ್ಮ JDS ಅಧ್ಯಕ್ಷರಾದ ನಮ್ಮ ಕನ್ನಪ್ಪಣ್ಣವರು ಅವರು ಸಹಿತ ಹುಟ್ಟುಹಬ್ಬ ಶುಭ ಹಾರೈಸೋಕ್ಕೆ ಬಂದಿದ್ದಾರೆ. ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರಾದ ನಮ್ಮ ಗಣಪತಣ್ಣವರು ಅವರು ಸಹಿತ ಹುಟ್ಟುಹಬ್ಬವನ್ನು ಅವರ ಶುಭ ಕೋರಕ್ಕೆ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಡಾಕ್ಟರಾದ ನಮ್ಮ ನಾಗೇಂದ್ರಣ್ಣವರು ನಮ್ಮ ಎಲ್ಲ ಇದನ್ನು ಅವರಿಗೆ ಅವರು ಸಹಿತ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ರಾಜಶೇಖರ್ ಗಾಳಿಪುರ ಅವರು ಮುಂದಿನ ದಿನಗಳಲ್ಲಿ ನೀನು ರಾಜಕಾರಣದಲ್ಲಿ ನೀನು ಉತ್ತಮ ಮಟ್ಟದಲ್ಲಿ ಮೇಲೆ ಹೋಗಲು ಅಂತೇಳಿ ಆತ್ಮೀಯ ಸ್ನೇಹಿತರು, ನಮಗೆ ವಿದ್ಯಾರ್ಥಿ ಜೀವನದ ಒಡನಾಡಿ ಭಾಳ ಅಣ್ಣತಮ್ಮ ರೀತಿಯಲ್ಲಿ ಭಾಳ ವರ್ಷಗಳ ಕಾಲ ಇದ್ದೀವಿ. ಅವರು ಉದ್ಯಮನ ಮಾಡ್ಕೊಂಡು ಉದ್ಯಮದಲ್ಲಿ ಬಂದ ಸ್ವಂತ ದುಡ್ಡಿನ ಶ್ರಮದಿಂದ ಬರ್ತಕ್ಕಂಥ ಹಣದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಮಾಜಿ ಜಿಲ್ಲಾ ಪ್ರತಿನಿಧಿಸರಾಗಿ ದುಡಿದವರು ಇವತ್ತು ಕೊಡೋದು ಕಡಿಮೆ, ದಾನ ಮಾಡೋದು. ರಾಜಶೇಖರ್ ಅವರು ವಿದ್ಯಾರ್ಥಿ ಜೀವನದಿಂದಲೂ ಈಗ ದುಡ್ಡನ್ನು ಜನರಿಗೆ ಬಡವರಿಗೆ ಕೊಡ್ತಕ್ಕಂಥ ಒಂದು ತುಡಿತ ಅವರ ಆಸೆ ರಾಜಶೇಖರರಿಗೆ. ಮುಂದೆ ಅವರು ಉದ್ಯಮ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಈ ಜಿಲ್ಲೆಯ ಜನಪ್ರಿಯ ಸಂಸದರು, ರಾಜ್ಯದ ನಾಯಕರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಭಾಳ ಆತ್ಮೀಯರು ಕೂಡ ರಾಜಶೇಖರ್ ಗಾಳಿಪುರ ಅವರವರು. ಮುಂದೆ ಈ ತಾಲೂಕಿನ ನಾಗರ ಮತ್ತು ಹೊಸನಗರ, ಸಾಗರ, ಹೊಸನಗರ, ಸೊರಬ ಈ ಭಾಗದಲ್ಲಿ ಮುಂದೆ ಒಂದು MLA ಆಗೋಂಥ ಉನ್ನತ ಸ್ಥಿತಿಗೆ ಹೋಗಲಿ. ಆರೋಗ್ಯ ಇಲಾಖೆಗೆ ಬೇರೆ ಎಕ್ವಿಪ್ಮೆಂಟ್ಸನ್ನು ತಾಯಂದಿರಿಗೆ, ನಮ್ಮ ಸೋದರಿಯರಿಗೆ, ಮಕ್ಕಳು ಮತ್ತು ತಾಯಿನ ಹಾಸ್ಪಿಟ್ಲ್ ಇದು. ಒಂದು ಈ ಹಾಸ್ಪಿಟ್ಲಿಗೆ ಸರ್ಕಾರದಿಂದ ಕೆಲವು ಸವಲತ್ತುಗಳು ಬರ್ತವೆ, ಇನ್ನೂ ಕೆಲವು ಎಲ್ಲವನ್ನೂ ಬರೋಕ್ಕಾಗಲ್ಲ. ಸರಳ ಸಜ್ಜನಿಕೆಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜಶೇಖರ್ ಗಾಳಿಪುರ ಅವರು ಅವರ ಹುಟ್ಟುಹಬ್ಬ ಈಗ ಅವರ ಹುಟ್ಟಿದ ದಿನ. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂದರ್ಭದಲ್ಲಿ ತಾಳಪ್ಪ ಹೋಬಳಿಯನ್ನು ಭಾಳ ಅಭಿವೃದ್ಧಿ ಪಡಿಸಿದ್ದಾರೆ. ಆ ಅಭಿವೃದ್ಧಿ ಸುಮಾರು 10ರಿಂದ 15 ಕೋಟಿ ಅನುದಾನವನ್ನು ನಮ್ಮ ಸಂಸದರಾದ ರಾಘವೇಂದ್ರ ಅವರ ಸಹಕಾರದಿಂದ ಇವತ್ತು ತಾಳಪ್ಪವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅವರ ಅಭಿವೃದ್ಧಿ ಮತ್ತು ಅವರ ಸರಳ ಸಜ್ಜನಿಕೆ ಮತ್ತು ಸಾಮಾಜಿಕ ಕಳಕಳಿ, ಜನರ ಮೇಲೆ ಅವರಿರ್ತಕ್ಕಂಥ ಪ್ರೀತಿ, ಕಷ್ಟಾಂತ ಸಹಕಾರ ಮಾಡತಕ್ಕಂಥ ಅವರ ಮನಸ್ಥಿತಿ, ಇವೆಲ್ಲವನ್ನು ಮನಗಂಡು ಅವರ ಹುಟ್ಟಿದ ದಿನವನ್ನು ನಾವೆಲ್ಲ ಅವರ ಅಭಿಮಾನಿಗಳು ಆಚರಿಸಬೇಕು ಅಂತ ಹೇಳಿ ಇಲ್ಲಿ ರೋಗಿಗಳಿಗೆ ಹಣ್ಣನ್ನು ನಮ್ಮ ಡಾಕ್ಟರಾದ ನಾಗೇಂದ್ರಪ್ಪ ಸರ್ ಅವರ ಒಂದು ಸಹಕಾರದ ಮೇಲೆ ಹಣ್ಣು ಕೊಡುವುದರ ಮೂಲಕ ನಾವೆಲ್ಲರೂ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅವರ ಹುಟ್ಟುಹಬ್ಬದ ಮೂಲಕ ಮುಂದೆ ಅವರ ಭವಿಷ್ಯ ಉಜ್ವಲವಾಗಲಿ, ರಾಜಕೀಯವಾಗಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಇದನ್ನು ಅವರ
ದೈಹಿಕ ಮಾನಸಿಕ ದೃಢತೆಗೆ ಕ್ರೀಡೆ ಅಗತ್ಯ. ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರೆ ಪಾಠದಲ್ಲೂ ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳಲು ಸಾಧ್ಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಕ ರಮೇಶ್ ಎನ್ಕೆ ತಿಳಿಸಿದರು. ಸಾಗರದ ಸಾಗರ್ ಕರಾಟೆ ಸಂಸ್ಥೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಗುರುವಾರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ 17 ವರ್ಷದೊಳಗಿನ ಕರಾಟೆ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಶಿವಮೊಗ್ಗ ಕರಾಟೆ ಸಂಸ್ಥೆ ಮುಖ್ಯಸ್ಥ ಶಿಯಾನ್ ವಿನೋದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಯಾನ್ ಪಂಚಪ್ಪ, ಕರಾಟೆ ತರಬೇತುದಾರ ಲಕ್ಷ್ಮಣಾಚಾರ್, ಅಲೋಕ್, ದಿಗಂತ್, ಆದಿತ್ಯ, ನಂದನ್, ಪ್ರತೀಕ್ಷಾ, ಬಾಂಧವ್ಯ ಇನ್ನಿತರರು ಹಾಜರಿದ್ದರು. ಮತ್ತು 17 ವರ್ಷ ವಯೋಮಿತಿಗಳನ್ನು ಬಾಲಕ ಬಾಲಕಿಯರ ನೇರ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಗೆ ನಮ್ಮ ತಾಲೂಕಿನಿಂದ ಭಾಗವಹಿಸುವ ವಿದ್ಯಾರ್ಥಿಗಳನ್ನು ಒಂದು ಕ್ಯಾಟಗರಿಗೆ ಒಬ್ಬ ವಿದ್ಯಾರ್ಥಿಯನ್ನು, ಒಂದು ಕೆ ಜಿ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡುವ ಉದ್ದೇಶ ಸಲುವಾಗಿ ಈ ದಿನ ಈ ಒಂದು ಕರಾಟೆಯ ಸ್ಪರ್ಧೆಯನ್ನು ಇಲ್ಲಿ ಸಾಗರ ತಾಲೂಕಿನಲ್ಲಿ ಏರ್ಪಡಿಸಲಾಗಿದೆ. ಮಕ್ಕಳಿಗೆ ಆತ್ಮರಕ್ಷಣೆಗೋಸ್ಕರ ಕರಾಟೆಯನ್ನು ಮಕ್ಕಳಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಶಾಲಾ ಕಾಲೇಜಲ್ಲಿ ಕೂಡ ಕರಾಟೆಯ ಕ್ಲಾಸ್ಗಳನ್ನು ನಮ್ಮ ಕರಾಟೆಯ ಶಿಕ್ಷಕರು ಬಂದು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗೆ ಉದ್ದೇಶದಿಂದ ಈ ಒಂದು ಕರಾಟೆಯನ್ನು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ವಿದ್ಯಾರ್ಥಿಗಳಲ್ಲಿ ಆತ್ಮರಕ್ಷಣೆಗೆ ಈ ಒಂದು ಕರಾಟೆ ಹೆಲ್ಪ್ ಮಾಡುತ್ತೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಕೂಡ ಶಾಲಾ ವತಿಯಿಂದ ನಡೆಸಿರ್ತಕ್ಕಂತಹ ಕರಾಟೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಸ್ಪರ್ಧೆಗೆ ಇವತ್ತು ಈ ದಿನ ಸಾಗರದ ಮಹಿಳಾ ಸಮಾಜದ ಈ ಕಟ್ಟಡದಲ್ಲಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಸಾಗರ ತಾಲೂಕು ಕರಾಟೆ ಇನ್ಸ್ಟಿಟ್ಯೂಟ್ ಮತ್ತು ಶಿವಮೊಗ್ಗ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ಅದ್ರ ಜೊತೆಯಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸಾಗರ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಇದ್ರ ವತಿಯಿಂದ 14/17 ವರ್ಷದ ವಯೋಮಿತಿಯೊಳಗಿನ ಶಾಲಾ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಆಯ್ಕೆ ಕರಾಟೆ ಪ್ರಕ್ರಿಯೆ ನಡೀತಾ ಇದೆ ಇವತ್ತು. ಸೊ ಇಲ್ಲೆಲ್ಲ ಬಂದಿರೋ ಮಕ್ಕಳು ಇವತ್ತು ಇಲ್ಲಿ ಆಯ್ಕೆ ಆದಂಥ ಮಕ್ಕಳು ನೆಕ್ಸ್ಟ್ ಶಿವಮೊಗ್ಗದಲ್ಲಿ 14ನೇ ತಾರೀಕು ಜಿಲ್ಲಾ ಮಟ್ಟ ಇದೆ, ಆ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ. ಜಿಲ್ಲಾ ಮಟ್ಟದಲ್ಲಿ ನೇರ ಜಿಲ್ಲಾ ಮಟ್ಟದಿಂದ ಆಯ್ಕೆ ಆದರೂ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಈ ರೀತಿ ರಾಜ್ಯ ಮಟ್ಟದಲ್ಲಿ ಅವ್ರು ಪಾರ್ಟಿಸಿಪೇಷನ್ ಮಾಡಿ ಅವ್ರಿಗೆ ಗೆಲ್ಲೋದ್ರಿಂದ ಅವರಿಗೆ ಸ್ಕೂಲ್ ಗೇಮ್ಸಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಸ್ಪೋರ್ಟ್ಸ್ ಕೋಟ ಎಲ್ಲ ಸಿಗುತ್ತೆ, ಇವೆಲ್ಲ ಇರುತ್ತೆ. ಹಾಗಾಗ್ಬಿಟ್ಟು ಇದು ಭಾಳ ಇಂಪಾರ್ಟೆಂಟ್ ಇವೆಂಟ್ ಮಕ್ಕಳಿಗೆ. ಇದು ಮೊದಲನೇ ವರ್ಷ, ಈ ವರ್ಷ ತಾಲೂಕು ಲೆವೆಲ್ ನಡೀತಾ ಇದೆ ಸಾಗರದಲ್ಲಿ. ಅದು ಇಲ್ಲಿನ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರಾದ ಶ್ರೀ ಪಂಚಪ್ಪ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ನಾವು ಶಿವಮೊಗ್ಗ ಸಾಗರ ಈದ್ ಮಿಲಾದ್ ಸಮಿತಿ ವತಿಯಿಂದ ಗುರುವಾರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿದ್ದ ಈದ್ ಮಿಲಾದ್ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಆಜಾದ್ ಮಸೀದಿಯಿಂದ ಪ್ರಾರಂಭಗೊಂಡ ಮೆರವಣಿಗೆಯುದ್ದಕ್ಕೂ ಮಾರ್ಗಮಧ್ಯದಲ್ಲಿ ಬರುವ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿತ್ತು. ಮೆರವಣಿಗೆಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಯಾನ್ನಸ್ ನ್ಯೂಸ್. ನಮಸ್ಕಾರ.